ಸರಿಗಮ ವಿಜಯ್ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ಕಳೆದ ಕೆಲವು ದಿನಗಳಿಂದ ಗಂಭೀರವಾಗಿತ್ತು ಅವರ ಆರೋಗ್ಯ ಸ್ಥಿತಿ. ಅವರ ಪುತ್ರ ರೋಹಿತ್ ಅವರು ಮೊನ್ನೆ ಅಷ್ಟೇ ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ದರು, ಚೇತರಿಸ್ಕೊಳ್ಬೋದು ಅನ್ನುವಂಥದ್ದು. ಬಟ್ ಅವರಾಗಲಿಕ್ಕೆ ಸರ್ ಆರೋಗ್ಯದಲ್ಲಿ ಯಾವ ರೀತಿ ಸಮಸ್ಯೆ ಆಯಿತು, ಎಷ್ಟೊತ್ತಿಗೆ ಅವರು ಡೆತ್ ಆದರು, ಹೇಗೆ ಅಂತಿಮ ವಿಧಿವಿಧಾನ ಹೇಳ್ದಂಗೆ ಈ ಹ್ಯಾಡ್ ಲಂಗ್ಸ್ ಇನ್ಫೆಕ್ಷನ್, ಅದಾದಮೇಲೆ ಅದು ಕಿಡ್ನಿ ಕೂಡ ಸ್ವಲ್ಪ ಸಮಸ್ಯೆ ಆಯಿತು. ಸೊ ಎಲ್ಲ ರೀತಿಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಪಾಪ ಮಣಿಪಾಲ್ ಹಾಸ್ಪಿಟ್ಲವರು. ಸೊ ವಿಧಿವಶ ಮಾರ್ನಿಂಗ್ ಬಿಟ್ವೀನ್ 9 to 9:30 ಎಕ್ಸ್ಪೈರ್ ಆಗುತ್ತೆ. ಸರ್ ಅದೇ ಎಷ್ಟು ದಿನದಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು, ಸೊ ಯಾವ ರೀತಿ ಅವ್ರಿಗೆ ಚಿಕಿತ್ಸೆ ನೀಡಲಾಗಿತ್ತು? ಸತತವಾಗಿ 9 ದಿವಸ ನಾವು ಬಂದಿದ್ದು ಒಂದು ಚೆಸ್ಟ್ ಇನ್ಫೆಕ್ಷನ್ ಆಗಿದೆ, ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಂತಕ್ಕಂಥದ್ದು ಬಂದಿದ್ದು. ಸೊ ಕಾಲಕ್ರಮೇಣ ಹೋಗ್ತಾ ಆಮೇಲೆ ತಿಳಿದಿದ್ದು. ಸೊ ವಿ ಹ್ಯಾಡ್ ಮಲ್ಟಿಪಲ್ ಮೊನ್ನೆ ಅಷ್ಟೇ ಚೇತರಿಸ್ಕೊಳ್ತಾರೆ ಅನ್ನೋಂತಹ ಮಾಹಿತಿ ಇತ್ತು, ಒಂದಿಷ್ಟು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ಬೋದು ಅನ್ನೋಂಥ ಕುತೂಹಲ ಇತ್ತು, ಬಟ್ ಸಾಧ್ಯತೆಗಳಿತ್ತು. ಬಟ್ ಇವತ್ತು ಏನು ಮಾತಾಡಿದರು, ಏನೆಲ್ಲ ಹೇಳಿದರು, ಹೇಗಿದ್ರು ಅನ್ನುವಂಥ ಸರ್ ಮೊನ್ನೆನೂ ಚೇತರಿಸ್ಕೊಂಡ್ರು, ಮೊನ್ನೆನೂ ತುಂಬ ಗಂಭೀರವಾಗಿ ಇತ್ತು. ಬಟ್ ಇಟ್ ವಾಸ್ ಲೈಕ್ ಅ ವೆರಿ ಸೀರಿಯಸ್. ಎಲ್ಲೋ ಒಂದು ಕಡೆ ಚೇತರಿಸ್ಕೊಂಡಾಗ ನಮಗೂ ಒಂದು ಖುಷಿ ಆಯಿತು. ಶಕ್ತಿ ಮೀರಿ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್. ಸರ್ ಈಗ ಅವರ ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ? ಸೊ ಎಷ್ಟೊತ್ತಿಗೆ ಇಲ್ಲಿಂದ ಪಾರ್ಥಿವ ಶರೀರ ಮನೆಗೆ ಹೋಗುತ್ತೆ, ಅಲ್ಲಿ ಎಷ್ಟು ಹೊತ್ತು ಇಡ್ತೀರಾ, ಹೇಗೆ ಅನ್ನೋದು? ಸರ್ ಈಗ 1:30 ಅಷ್ಟರಲ್ಲಿ ಮನೆ ಹತ್ರ ಇರ್ತೀವಿ. ಇವತ್ತು ಮಧ್ಯಾಹ್ನ ಕದ 1:30 ಕದ, ಇವತ್ತು 1:30 ನಾಳೆ 10 ಗಂಟೆವರೆಗೂ ಮನೆ ಹತ್ರ ಕುಟುಂಬದವ್ರಿಗೂ ಸಾರ್ವಜನಿಕರಿಗೂ ಎಲ್ಲರಿಗೂ ದರ್ಶನಕ್ಕೆ ಇದೆ. ಅದಾದಮೇಲೆ ನಾಳೆ 10:30 ಚಾಮರಾಜಪೇಟೆ ಅಂತ ಫಿಕ್ಸ್ ಮಾಡಿದ್ದೀವಿ. ಕೊನೆಯದಾಗಿ ಏನು ಮಾತಾಡಿದ್ರಿ, ಏನು ಹೇಳಿದ್ರು? ಕೊನೆಯದಾಗಿ ಬೆಳಗ್ಗೆ 6 ಗಂಟೆವರೆಗೂ ನನ್ನ ಜೊತೆಲೇ ಇದ್ರು, ಮಾತಾಡ್ತಾ ಇದ್ದೆ. ಕುಟುಂಬ ಚೆನ್ನಾಗಿ ನೋಡ್ಕೊ ಅಂತ ಹೇಳಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಅವರ ಪುತ್ರ ರೋಹಿತ್ ಅವರು ಕೂಡ ಅವರ